ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ದಿನಾ ಹೇಳ್ತಿರ್ತೀನಿ ನೋಡ್ರಿ, ಜಗತ್ನ್ಯಾಗ ನಡೆದ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ತೀನಿ ಅಂತ ಹೇಳ್ತೀನಿ. ಅದರ ಸಲುವಾಗಿ ಇವತ್ತು ಏನು ಸ್ಪೆಷಲ್ ಅದಪ್ಪ, ಜಗತ್ನ್ಯಾಗ ಏನೆಲ್ಲಾ ನಡೆದೈತಿ ಅಂತ ಮುಂಜಾನೆ ಎದ್ದು ಹಿಂಗ ಪೇಪರ್ ಹಿಡ್ಕೊಂಡು ಕುಂತಿದ್ದೆ ನೋಡ್ರಿ. ಪೇಪರ್ ಓದ್ಲಿಕ್ಕೆ ಚಾಲು ಮಾಡ್ದೆ ಬರೀ ಫಸ್ಟ್ ಪೇಜ್ ಅಷ್ಟೇ ಓದಿದ್ದು, ಅಷ್ಟಕ್ಕೆ ಸಾಕಾಯ್ತು ನನಗ. ಅದನ್ನೇ ಇನ್ನ ನನಗ ಸುಧಾರಿಸ್ಕೊಳಿಕ್ ಆಗಾಕತ್ತಿಲ್ಲ ಅಂತ ಸುದ್ದಿ ಓದ್ಬಿಟ್ಟೆ. ಅಲ್ರಿ ನೋಡ್ರಿ, ಸರ್ಕಾರ ಯಾವ ಚಂದಕ್ಕೆ ಹೇಳ್ರಿ, ಅವರು 2,000 ರೂಪಾಯಿ ಕೊಡ್ತೀನಿ ಅಂತಂದ್ರು, ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಯಾವ ಚಂದಕ್ಕೆ ಹೇಳ್ಯಾರ ಹೇಳ್ರಿ? ಹಾಲ ಮೊಸರ 4 ರೂಪಾಯಿ ಏರಿಸ್ಬಿಟ್ರ. ನೀಲಿ ಪ್ಯಾಕೆಟ್ ಹಾಲ 42 ರೂಪಾಯಿ ಇದ್ದಿದ್ದು 46 ರೂಪಾಯಿ ಆಗೈತಿ. ಮೊಸರ ಅರ್ಧ ಲೀಟರ್ಗೆ 26 ರೂಪಾಯಿ ಇತ್ತು, ಈಗ ನೋಡಿದ್ರೆ 28 ಆಗೈತಿ. ಇಲ್ಲ, ಇನ್ನೊಂದು ಕೆಲಸ ಮಾಡ್ಬಿಡ್ರಿ ನೀವು, ಸುಮ್ನೆ ಅವಾಗವಾಗ 2 ರೂಪಾಯಿ 4 ರೂಪಾಯಿ ಅಷ್ಟು ಇಷ್ಟು ಅಂತ ಹೆಚ್ಚು ಮಾಡೋದ್ ಬದ್ಲಿ ಒಂದೇ ಸಲಕ್ ನಿಮಗೆ ಎಷ್ಟು ಬೇಕು, ನಿಮ್ ಮನಸ್ಸಿಗೆ ಎಷ್ಟು ತೃಪ್ತಿ ಆಗ್ತೈತ್ಲಾ ಅಷ್ಟು ಒಮ್ಮ ಏರಿಸ್ಬಿಡ್ರಿ. ಈ ಮೇಲ ರೇಟ್ ಹೆಚ್ಚಾಯ್ತು ಅನ್ನೋ ಕಿರಿಕಿರಿನೇ ಇರುದಿಲ್ಲ. ದಿನಾ ತಲಿ ಮೇಲೆ ಕೈ ಇಟ್ಕೊಂಡು ಕುಂದ್ರೋದಕ್ಕಿನ ಒಂದೇ ಸಲ ತಲಿ ಮೇಲೆ ಚಪ್ಪಡಿನೇ ಎಳದ್ ಬಿಡ್ರಿ ಅಂತೀನಿ. ಇನ್ನೊಂದು ಕಡೆ ನೋಡಿದ್ರ ಕರೆಂಟ್ ಬಿಲ್ ಯೂನಿಟ್ಗೆ 26 ಪೈಸೆ ಜಾಸ್ತಿ ಮಾಡಿದ್ರು. ಕೇಳಲಿಕ್ಕ ಏನ್ ಜಸ್ಟ್ 26 ಪೈಸೆ ಅದೇನ್ ಮಹಾ ಅಂತ ಅನಿಸ್ತೈತಿ. ಅದೊಂಥರ ಹೆಂಗ್ ಗೊತ್ತನ್ರಿ, ಈ ಬ್ಯಾಂಕ್ನವ್ರದ್ದು ಲೂಟಿ ಇದ್ದಂಗ ಥೇಟ್. ಅವಾಗವಾಗ 10 ಪೈಸೆ 20 ಪೈಸೆ ತೆಗೆದು ಕೋಟಿಗಟ್ಲೆ ರೊಕ್ಕ ಮಾಡ್ಕೋತಾರ ನೋಡ್ರಿ. ಹಂಗ ನೋಡ್ರಪ್ಪ, ಇದನ್ನು ಯೂನಿಟ್ಗೆ 26 ಪೈಸೆ ಜಾಸ್ತಿ ಆದ್ರ ತಿಂಗಳಿಗೆ ನೀವು 200 ಯೂನಿಟ್ ಯೂಸ್ ಮಾಡ್ತೀರಂತ ತಿಳ್ಕೊರಿ, 52 ರೂಪಾಯಿ ಒಬ್ರಿಗೆ ಜಾಸ್ತಿ ಆಯ್ತು. ಲೆಕ್ಕ ಹಾಕ್ರಪ್ಪ. ಇದೆಲ್ಲ ಒಂಥರ ಭಾರಿ ಟ್ರಿಕ್ ಬಿಡ್ರಿ, ಗೊತ್ತಾಗ್ಲಾರ್ದೇನೆ ದೋಚುದಂತಾರಲ್ಲ ಹಂಗಿದು. ಇವ್ರದೆಲ್ಲ ಸಹವಾಸ ಬ್ಯಾಡ. ಸಮ್ಮರ್ ವೆಕೇಶನ್, ಬ್ಯಾಸಗಿ ಸೂಟ್ ಐತಿ, ಎಲ್ಲರ ಕಾರ್ ಬೈಕ್ ತಗೊಂಡು ಒಡ್ಡಾಡೋಣ ಹೋಗೋಣ ಅಂತಂದ್ರ ಅದಕ್ಕೆ ಬಿಡ್ತಾರ ಇವ್ರು. ಅದೂ ಇಲ್ಲ, ಟೋಲ್ ಗೇಟ್ನ್ಯಾಗ ರೊಕ್ಕ ಕಟ್ಬೇಕು, ಅದನ್ನು 5% ಜಾಸ್ತಿ ಮಾಡ್ಯಾರಂತ. ಕೇಳ್ರಿ ಹೆಂಗದ ಕತಿ. ಹಿಂಗಾದ್ರೆ ಹೆಂಗ್ ಓ ಮರಯ್ಯ ಬದುಕುದು ಅನ್ಸ್ಲಿಕ್ಕತ್ತದ. ಅಲ್ಲಿ ನೋಡಿದ್ರು ಜಮೀರಣ್ಣ ಫುಲ್ ಗಮ್ಮತ್ನ್ಯಾಗ ಮಸ್ತ್ ಹಬ್ಬ ಮಾಡ್ಲಿಕತ್ತಾರ. ನಾವು ನೋಡಿದ್ರು ಯುಗಾದಿಗೆ ಬೆಲ್ಲೆಲ್ಲ ಹೋಯ್ತು, ಬರೇ ಬೇವ್ ತಿನ್ನೋದೇ ಆಗೇತಿ ಕತಿ. ಅಲ್ಲ, ಈ ಕಡಿ ಕಸಗೊಳುದಂತ, ಆ ಕಡಿ ಅವ್ರಿಗೆ ಹಂಚುದಂತ. ನೋಡ್ರಿ ಸ್ವಲ್ಪ ಪ್ರದೀಪ್ ಈಶ್ವರ್ ಅವ್ರನ್ನ ಹೆಂಗ ರಂಜಾನ್ ದಿನ ಮುಸ್ಲಿಮರ ಮುಂದ ಕೈ ಮುಕ್ಕೊಂಡ್ ನಿಂತಾರಂತ ನೋಡ್ರಿ ಒಂದ್ಸಲ. ಈ ರೇಣು ಮಾಕಲಹಳ್ಳಿ ಅನ್ನೋ ಊರಾಗ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಗಿಫ್ಟ್ ಅಂತಿದ್ರು. ಆ ಗ್ರಾಮದಿಂದ ಈದ್ಗಾ ಮೈದಾನದ ತನಕ ಒಂದು 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಂಕ್ರೀಟ್ ರೋಡ್ ಮಾಡ್ಬೇಕಂದಾರ. ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಜೊತೆಗೆ ಅಷ್ಟ ಅಲ್ಲ, ನಾನು ಮುಸಲ್ಮಾನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡ್ತೀನಿ ಅಂತ ಮರ್ಯಾದೆ ಬಿಟ್ಟು ಹೇಳ್ತಾರ. ಮಾಡ್ಲಿ ಬಿಡ್ರಿ, ಅವ್ರದ್ದು ಅಭಿವೃದ್ಧಿ ಮಾಡ್ಲಿ. ಆದ್ರ ಪಾಪ ಹಿಂದೂಗಳಿಗೆ ಏನ್ ಮಾಡ್ಯಾರ, ಅವ್ರ ಸಮಸ್ಯೆಗಳು ಅವ್ರ ತ್ರಾಸ ಕಣ್ಣಿ ಕಾಣೋದಿಲ್ಲ ಇವ್ರಿಗೆ. ಹಂಗಾದ್ರ ಇದೆಲ್ಲದರ ನಡುವ ಇವ್ರದು ಜಾತಿ ರಾಜಕಾರಣ ಬೇರೆ ಮಾಡ್ತಾರ್ರಪ್ಪ. ಅದೇನೋ ಹೇಳಿದ್ರಪ್ಪ, ಲಕ್ಷ್ಮಕ್ಕ ಪಂಚಮಸಾಲಿ ಲಿಂಗಾಯತರನ್ನ ಬಿಜೆಪಿಗೆ ಬರೆದು ಕೊಟ್ಟಿಲ್ಲಂತ. ಹೌದಪ್ಪ, ಖರೆ ಅದ ಬಿಡ್ರಿ. ಪಂಚಮಸಾಲಿ ಲಿಂಗಾಯತರನ್ನ ಬಿಜೆಪಿಗೆ ಬರ ಕೊಟ್ಟಿಲ್ಲ, ಆದ್ರ ನಿಮಗ್ ಮಾತ್ರ ಈ ಮುಸ್ಲಿಮ್ರದೆಲ್ಲ ನಿಮಗ ಬರೆದು ಕೊಟ್ಟಂಗ್ ಕಾಣತೈತಿ. ಹೌದಿಲ್ಲ ಹೇಳ್ರಿ? ಮೊನ್ನೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಒಂದ್ ಹೇಳಿಕೆ ಕೊಟ್ಟಿದ್ರು. 80% ಪಂಚಮಸಾಲಿಗರು ಬಿಜೆಪಿದಾಗ ಅದಾರ ಅಂತ ಹೇಳಿ. ಅದಕ್ಕ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬಹಳ ಮನ್ಸಿಗೆ ಹತ್ತು ಬಿಟ್ಟದಂತ. ಅದಕ್ಕ ಅವ್ರು ಇಡೀ ಪಂಚಮಸಾಲಿಗರನ್ನ ಯತ್ನಾಳ್ ಅವ್ರಿಗೆ ಬಿಟ್ ಕೊಟ್ಟಿಲ್ಲ ಅಂತ ಹೇಳಿಕತ್ತಾರ. ಇಬ್ರು ಜಗಳದಾಗ 3ನೇವ್ರಿಗೆ ಲಾಭ ಅನ್ನೋದು ಇದಕ್ಕೆ ನೋಡ್ರಪ್ಪ. ಯತ್ನಾಳ ಮತ್ತು ಬಿಜೆಪಿ ಅಂದ್ರ ತಾಯಿ ಮಗ ಇದ್ದಂಗ. ಆದ್ರೆ ಏನೋ ಸ್ವಲ್ಪ ಮನಸ್ತಾಪ ಆಗೈತಿ. ಮುಂದ್ ಟೈಮ್ ಕೂಡ್ ಬಂದಾಗ ಎಲ್ಲ ತಾನೇ ಬರೋಬ್ಬರ ಆಗ್ತೈತಿ. ಅದನ್ನ ಇಟ್ಕೊಂಡು ಹಿಂಗ ಅನ್ನೋದನ್ನ ಬೆಂಕಿ ಹಚ್ಚು ಕೆಲಸ ಮಾಡ್ಲಿಕತ್ತಾರಲ್ಲಿ ಇವ್ರು. ಲಕ್ಷ್ಮಕ್ಕ, ನಿಮಗ ಈ ಲೆಕ್ಕ ಸರಿಯಾಗಿ ಅರ್ಥ ಆಗುದಿಲ್ಲ, ಸುಮ್ಮನೆ ಸೈಡಿಗೆ ಹೋಗಿರಿ ನೀವು ಒಂದ್ ಕಡಿ. ಮೊದಲ ನೀವು ನಿಮ್ ಪಕ್ಷದ ಕತಿ ನೋಡ್ಕೋರಲ್ಲ ಸ್ವಲ್ಪ. ಅಲ್ಲ, ಸಿದ್ದರಾಮಣ್ಣ ಮತ್ತು DK ಸಾಹೇಬ್ರು ನೀನಾ ಅಂತ ಜಿದ್ದಿಗೆ ಬಿದ್ದು ಡೆಲ್ಲಿಗೆ ಹೋಗ್ಲಿಕ್ಕತ್ತಾರ. ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಳ್ರಲ್ಲ. ಗೊತ್ತೈತಿಲ್ ನಿಮಗ? ಈ ಅಕ್ಟೋಬರ್ ನವೆಂಬರ್ ಮುಗಿಯುದ್ರಾಗ CM ಸಿದ್ದರಾಮಯ್ಯನವ್ರಿಗೆ, ಅವ್ರಿಗಲ್ರಿ, ಅಂದ್ರ ಅವ್ರು CM ಸ್ಥಾನಕ್ಕೆ ಎಕ್ಸ್ಪೈರಿ ಡೇಟ್ ಬರ್ತೈತಿ. ಅದನ್ನ ಹೆಂಗ ಮುಂದುವರಿಸಬೇಕು, ಹೆಂಗ ವಿಸ್ತರಿಸಬೇಕು, ಎಕ್ಸ್ಟೆಂಡ್ ಮಾಡಬೇಕು. ಮತ್ತೆ KPCC ಹುದ್ದೆಯಿಂದ DKಶಿ ಅವರನ್ನು ಇಳಿಸಿ ತಮಗ ಬೇಕಾದವ್ರನ್ನ ನೇಮಕ ಮಾಡ್ಲಿಕ್ಕೆ ಹೈಕಮಾಂಡ್ ಬಲ್ಲಿ ಡಿಮಾಂಡ್ ಇಡ್ಲಿಕ್ಕೆ ಅಂತ ಹೇಳಿ ಅವ್ರು ಓಡಾಡ್ಲಿಕ್ಕತ್ತಾರ. ಇನ್ನು DKಶಿ ಅವ್ರು ನೋಡಿದ್ರ ತಮ್ಮ ಕುರ್ಚಿ ಉಳಿಸ್ಕೊಳ್ಲಿಕ್ಕೆ ಅವ್ರು ಒದ್ದಾಡ್ಲಿಕ್ಕತ್ತಾರ.
ಇದೆಲ್ಲ ಆದ್ಮೇಲೆ ಮುಂದೆ ನಿಮ್ ಕತಿ ಏನಂತ ವಿಚಾರ ಮಾಡ್ರಿ, ಸ್ವಲ್ಪ ತಲೆ ಕೆಡ್ಸ್ಕೊಡ್ರಿ. ನಿಮ್ಮನ್ನ ಮಂತ್ರಿ ಸ್ಥಾನದಿಂದ ಕಿತ್ ಹಾಕ್ತಾರೆ ಯಾರಿಗ್ ಗೊತ್ತು, ಅದನ್ನ ನೋಡ್ಕೊಳ್ರಪ್ಪ ಸ್ವಲ್ಪ. ಆಮೇಲೆ ಈ ಜಾತಿ ರಾಜಕಾರಣ ಎಲ್ಲ ಮಾಡೋರಂತೆ ಟೈಮ್ ಸಿಕ್ಕಾಗ ಯಾರು ಬೇಡ ಅಂತಾರ ಹೇಳ್ರಿ. ಹೌದು, ಕಡೀಕ ನನಗೊಂದು ಡೌಟ್ ಆಗ್ಲಿಕ್ಕತ್ತದ. ಈ ಕರ್ನಾಟಕದಾಗ ಏನರೇ ಮುಸ್ಲಿಮರಿಗೆ ಅಂತ ಹೇಳಿ ಹೊಸ ಕಾನೂನು ಬಂದೈತೇನು? ಅಲ್ಲ, ನಾವು ಇಲ್ಲಿಂದ ಇಲ್ಲಿ ಜಸ್ಟ್ ಸ್ವಲ್ಪ ಒಂದ್ 2 ಕಿಲೋಮೀಟರ್ ಹೋಗ್ಬೇಕಂದ್ರೂ ಹೆಲ್ಮೆಟ್ ಹಾಕ್ಲಾರ್ದೆ ಬೈಕ್ನಾಗ ಹೋದ್ವಿ ಅಂತ ತಿಳ್ಕೊರ್ ನೀವು, ಹಿಡ್ಕೊಂಡ್ ಬಿಡ್ತಾರ, ಫೈನ್ ಹಾಕ್ಲಿಕ್ ಬರ್ತಾರ, ಫೋಟೋ ತೆಗೆದು ವೆಬ್ಸೈಟ್ನಾಗ ಅಪ್ಲೋಡ್ ಮಾಡ್ಲಿಕ್ ಬರ್ತಾರ, ಮನಿಗ್ ನೋಟಿಸೇ ಕಳಿಸ್ತಾರ. ಆದ್ರ ಮುಸ್ಲಿಮರು ಮಾತ್ರ ಸ್ಕಲ್ ಕ್ಯಾಪ್ ಹಾಕೊಂಡು ಓಡಾಡಬಹುದಾ? ಮತ್ತೆ ನಾ ಸುಮ್ನೆ ಏನೋ ಹೇಳಾಕತ್ತಿಲ್ರಪ್ಪ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿಲ್ ಹೇಳ್ರಿ. ಟ್ರಾಫಿಕ್ ಪೊಲೀಸರ ಮುಂದೆನೆ ಹೆಲ್ಮೆಟ್ ಇಲ್ಲಾರ್ದೇನೆ ಟ್ರಿಪಲ್ ರೈಡಿಂಗ್ ಮಾಡ್ತಾರ ಅಂದ್ರೂ ಪೊಲೀಸರು ನೋಡ್ಲಾರ್ದಂಗ ಏನು ಕೇಳುದೇ ಇಲ್ಲ. ಅದಕ್ಕೆ ಡೌಟ್ ಬತ್ತಪ್ಪ. ಹಂಗೇನರೇ ನನಗ್ ಗೊತ್ತಿಲ್ಲಾರ್ದೆ ಯಾವ್ದಾರೆ ಕಾನೂನು ಬಂದಿತ್ತಂದ್ರೆ ಸ್ವಲ್ಪ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.